ನಾವು ಆಚೆ ಕಡೆ ಶಬ್ದ ಬರ್ತಾ ಇರುತ್ತೆ, ಮಲಗಬೇಕಾದ್ರೆ ಕಿವಿಗೆ ಹತ್ತಿ ಇಟ್ಕೊಂಡು ಮಲ್ಕೊಳ್ತೀವಿ, ಕರೆಕ್ಟಾ? ಡಿಸ್ಟರ್ಬ್ ಆಗಬಾರ್ದು ಅಂತ. ಅಂದರೆ ಸೈಲೆಂಟ್ ಆಗಿರ್ತಕ್ಕಂಥ ವೇವ್ಲೆಂತ್ ನಮ್ಗೆ ನಿದ್ದೆ ಬರೆಸುತ್ತೆ. ಶಬ್ದ ಬಂತು ಅಂದರೆ ಅಲ್ಲಿ ನಮಗೆ ವಿಚಲಿತ ಆಗ್ತೀವಿ. ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲ ಮತ್ತು ನಮಗಿರ್ತಕ್ಕಂಥ ಆತ್ಮಸ್ಥೈರ್ಯ ಇಲ್ಲದೆ ಇರತಕ್ಕಂಥದ್ದು ಮತ್ತು ನಮಗೆ ಮುಂದೆ ನುಗ್ತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಧೈರ್ಯ ಕೊಡ್ತಕ್ಕಂಥದ್ದೇ ಮನಸ್ಸು ಅಂತ ಹೇಳ್ತೀವಿ. ನಮಗೆ ಧೈರ್ಯವನ್ನು ಮುಂದೂಡೋದಕ್ಕೆ ಮನಸ್ಸೇ ಇಂಪಾರ್ಟೆಂಟು. ಆ ಮನಸ್ಸಿಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಮಂತ್ರ, ಆ ಮಂತ್ರವನ್ನು ನಂಬರ್ ಆಫ್ ರಿಪಿಟೇಷನ್ ಮಾಡಿದ್ರೆ ಒಂದು ಶಕ್ತಿ ಉಂಟಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಯಾರು ಬೇಕಾದ್ರೂ ನಿಯಮ ಪ್ರಕಾರ ಮಾಡಬೇಕು ಅನ್ನೋದೆಲ್ಲ ಏನು ರೂಲ್ಸ್ ಇಲ್ಲ. ಜಸ್ಟು ಶುಭ್ರವಾಗಿ ಸ್ನಾನ ಮಾಡಿದರೆ ಬಾಹ್ಯದಲ್ಲಿ ಸ್ನಾನ ಮಾಡಿದರೆ ಬಾಹ್ಯದಲ್ಲಿ ಶುದ್ಧಿಯಾಗಿ ಆಂತರಿಕವಾಗಿ ಶುದ್ಧ ಮಾಡೋಕ್ಕೆ ಈ ಮಂತ್ರ ಸಾಕು. ಆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಅನ್ನತಕ್ಕಂಥದ್ದು ನಮ್ಮ ಮೆದುಳಿನ ಕಂಪನಾಂಕಗಳ ಮೇಲೆ ಪ್ರಭಾವ ಬೀರಿ 1,00,000 ಜಪ ಮಾಡಬೇಕು. ಇವತ್ತಿಂದ ಪ್ರಾರಂಭ ಮಾಡಿ ನೀವು ಯಾವ ಥರ ಕೌಂಟ್ ಇಟ್ಕೊಳ್ತೀರೋ ನಿಮ್ಮಿಷ್ಟ. ಹೆಚ್ಚು ಕಮ್ಮಿ 10,000 ಒಂದು ದಿವಸಕ್ಕೆ. ಇದು ನಿಯಮದಲ್ಲಿ ಕೂತು ಮಾಡಬೇಕಾ ಅಂತ ಕೇಳ್ತಾರೆ, ನಿಂತು ಮಾಡಬೇಕಾ, ಓಡಾಡ್ಕೊಂಡು ಮಾಡಬೇಕಾ ಅಂತ. ನನ್ನ ಪ್ರಕಾರ ಓಡಾಡ್ಕೊಂಡು ಮಾಡಿದ್ರೆ ಸಾಕು. ನಿತ್ಯ ಜಪೆ ಅಂತ ಹೇಳ್ತೀವಿ. ಅಂದರೆ ಬೆಳಿಗ್ಗೆ ನೀವು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಆಗಿದ ತಕ್ಷಣ ಇದನ್ನು ಇವಾಗಲೂ ಕೂಡ ನೋಡ್ತಾ ಇದ್ದೀರ ಅಂದರೆ ಇವಾಗ ಆಲ್ರೆಡಿ ಟೈಮ್ 9:35 ಆಗಿದೆ. ಇವಾಗಲೂ 10 ಗಂಟೆ ಮೇಲೂ ಸ್ಟಾರ್ಟ್ ಮಾಡ್ಬೋದು, ಅಂಥದ್ದೇನು ತೊಂದರೆ ಇಲ್ಲ. ಆದರೆ ಆ 1,00,000 ಜಪ ನಾವು ಮುಗಿಸ್ಬೇಕಾಗಿರ್ತಕ್ಕಂಥ ಸಮಯ ಬಂದು ಆ ದಶಮಿ, ವಿಜಯದಶಮಿ ದಿವಸ ಕಂಪ್ಲೀಟ್ ಮಾಡಬೇಕು 1,00,000 ಬಾರಿ. ಆವಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನು ಇದು ಕೀಮೋಥೆರಪಿ ಥರ ವರ್ಕ್ ಆಗುತ್ತೆ. ಯಾಕೆಂದರೆ ಈ ಮಂತ್ರನ ನೀವು 10,000 ಸಾರಿ ನೀವು ಇವತ್ತು ಹೇಳ್ಬಿಟ್ರೆ ಬಾಯೆಲ್ಲ ಒಣಗಿಬಿಡುತ್ತೆ, ಬಾಡಿ ಎಲ್ಲ ಹೀಟ್ ಆಗಿಬಿಡುತ್ತೆ. ಮಂತ್ರ ಹೇಳಿರೋರು ತುಂಬ ಜನ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಮಂತ್ರ ಜಾಸ್ತಿ ಹೇಳ್ತಾ ಇದ್ದರೆ ಬಾಡಿ ಎಲ್ಲ ಹೀಟ್ ಆಗಿಬಿಡುತ್ತೆ, ಸ್ವಲ್ಪ ನಮಗೆ ಹೀಟ್ ಜನ್ರೇಟ್ ಆಗುತ್ತೆ ಮೈಯೊಳಗಡೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ನಾವು ರಿಪಿಟೇಟಿವ್ ಆಗಿ ಕೆಲವು ಮಂತ್ರಗಳನ್ನು ಸೌಂಡ್ ಥೆರಪಿ ಅಂತ ನಾವೇನು ಕರಿತೀವಿ ಅದನ್ನು ರಿಪಿಟೇಷನ್ ಮಾಡಿದಾಗ ಬ್ರೈನ್ ಆ ವೈಬ್ರೇಷನ್ ಓಂ ಹ್ರೀಂ ಅಂತಕ್ಕಂಥದ್ದು, ದುಮ್ ಅಂತಕ್ಕಂಥದ್ದು, ದುರ್ಗಾಯ ಅನ್ನೋದು, ನಮಃ ಅನ್ನೋದು ಮೈಂಡಿಗೆ ಆ ಕಂಪನಾಂಕಗಳು ಸಿಗ್ನಲ್ ಕಳಿಸ್ತಾನೇ ಇದ್ದಾಗ ಅಲ್ಲಿ ನಮಗೆ ಎಮೋಷ್ನಲ್ ಸ್ಟ್ರೆಂತ್ ಸಿಗುತ್ತೆ. ಒಂದು ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಒಂದಿರುತ್ತೆ, ಅದು ಜಾಸ್ತಿ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಈ ಒಂದು ನಮಗೆ ಮುಂದೆ ಸಾಧನೆ ಮಾಡೋಕ್ಕೆ ದಾರಿ ಆಗ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ದೇಹ ಮನಸ್ಸು ಇವೆರಡಕ್ಕೂ ಕೂಡ ವೃದ್ಧಿಯಾಗಲಿ ಅಂತ ಹೇಳಿ ಬಂದಿರತಕ್ಕಂಥದ್ದೇ ಮಂತ್ರ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳ್ತಾರೆ. ಹೌದು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತಂದರೆ ಒಬ್ಬ ಮನುಷ್ಯನಿಗೆ ಮಾವಿನ ಹಣ್ಣು ಕಿತ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆ ಇತ್ತು ಅಂತಂದರೆ ಅದನ್ನು ಹೋಗಬೇಕು, ಅದಕ್ಕೆ ಹೇಗಾರು ಮಾಡಿ ಆ ಮೈಂಡ್ ಪ್ರಚಲಿತ ಮಾಡಿ ಅದನ್ನು ಕಿತ್ಕೋಬೇಕು. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂದರೆ ಇಟ್ ಈಸ್ ನಾಟ್ ಆಟೋಮೆಟಿಕ್, ಇಟ್ ಈಸ್ ಎ ಪ್ರೋಸೆಸ್.